BSc ಎರಡನೇ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ SCP ಪಠ್ಯಕ್ರಮ ಬೇಸಿಕ್ ಕನ್ನಡ ಪಠ್ಯಾಂಶ ಏನಿದೆ ಅನ್ನೋದನ್ನು ಈ ಹೊತ್ತು ಚರ್ಚೆ ಮಾಡ್ತಾ ಇದ್ದೇನೆ. ಪಠ್ಯಾಂಶ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಇದನ್ನು ನೋಡಿಕೊಂಡು ಉತ್ತಮವಾದ ತಯಾರಿಯನ್ನು ಮಾಡಿಕೊಂಡು ಅಧಿಕವಾದ ಅಂಕವನ್ನು ಗಳಿಸುವಂತಾಗಲಿ. ವಿದ್ಯಾರ್ಥಿಗಳೇ, ಹೋದ ಸೆಮಿಸ್ಟರ್ನಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ 5 ಮುಖ್ಯವಾದ ಘಟಕಗಳನ್ನು ಇಟ್ಟಿದ್ದಾನೆ. ಒಂದೊಂದು ಘಟಕದಲ್ಲಿ ಮತ್ತೆ ಉಪ ಘಟಕಗಳನ್ನಾಗಿ ಚರ್ಚೆ ಮಾಡ್ತಾ ಇದ್ದಾನೆ. ಯಾವ್ಯಾವ ಪಠ್ಯ ಗದ್ಯ ಪದ್ಯಗಳಿವೆ, ವ್ಯಾಕರಣಾಂಶ ಏನಿಟ್ಟಿದ್ದಾನೆ ಅನ್ನೋದನ್ನು ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಇಲ್ಲಿ ಮೊದಲಿಗೆ ಘಟಕ 1ರಲ್ಲಿ ಭೂಮಿ ಅನ್ನುವಂಥ ಪರಿಕಲ್ಪನೆಗೆ 3 ಘಟಕಗಳನ್ನು ಇಟ್ಟಿದ್ದಾನೆ. ಒಂದನೇದು ಭೂಮಿಗೀತ, ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದ ಭೂಮಿಗೀತ. ನಂತರ ಮಣ್ಣು ಸೇರಿತು ಬೀಜ, ಡಾಕ್ಟರ್ ಅಮರೇಶ್ ನುಗುಡೋನಿಯವರು ಬರೆದ ಮಣ್ಣು ಸೇರಿತು ಬೀಜ. ಇಳೆ ಎಂದರೆ ಬರೀ ಇಳೆಯಲ್ಲ, ದ ರಾ ಬೇಂದ್ರೆಯವರು ಬರೆದ ಸುಂದರವಾದ ಪದ್ಯ. ನಂತರ ಘಟಕ 2ರಲ್ಲಿ ಮಳೆ ಅನ್ನುವಂಥ ಪರಿಕಲ್ಪನೆ, ವರ್ಷ ಭೈರವ ಅನ್ನುವಂಥ ಕುವೆಂಪು ಅವರ ಘಟಕ. 4ನೇ ಘಟಕ ವರ್ಷ ಭೈರವ ಅನ್ನುವಂಥದ್ದು. ನಂತರ 5ನೇ ಘಟಕ ಒಂದು ಮುಂಜಾವು, ಚನ್ನವೀರ್ ಕಣಿವೆಯವರು ಬರೆದ ಒಂದು ಮುಂಜಾವು. ನಂತರ 6ನೇ ಘಟಕ ಯಾತಕ್ಕೆ ಮಳೆ ಹೋದವೋ, ಜನಪದ ಸಾಹಿತ್ಯದಲ್ಲಿ ಇರುವ ಒಂದು ಪದ್ಯ. ಯಾತಕ್ಕೆ ಮಳೆ ಹೋದವು, 6ನೇ ಪದ್ಯ ಯಾತಕ್ಕೆ ಮಳೆ ಹೋದವು, ಜನಪದ ಸಾಹಿತ್ಯದಿಂದ ಒಂದು ಪದ್ಯವನ್ನು ಆಯ್ದು ಇಲ್ಲಿ ಕೊಟ್ಟಿದ್ದಾರೆ. 7ನೇದು ಮತ್ತೆ ಮಳೆ ಹೋಯ್ತಿದೆ ಅಂತೆ, ಯು ಆರ್ ಅನಂತ ಮೂರ್ತಿಯವರು ಬರೆದ ಸುಂದರವಾದ ಪಠ್ಯಾಂಶ. ನಂತರ ಘಟಕ 3ರಲ್ಲಿ ಪ್ರೀತಿ ಎಂಬ ಪರಿಕಲ್ಪನೆಯ ಮೇಲೆ ಮುಖ್ಯವಾಗಿ 3 ಘಟಕಗಳನ್ನು ಚರ್ಚೆ ಮಾಡ್ತಾನೆ. ಪ್ರೀತಿ ಇಲ್ಲದ ಮೇಲೆ ಡಾಕ್ಟರ್ GS ಶಿವರುದ್ರಪ್ಪನವರ ಅತ್ಯಂತ ಮುಖ್ಯವಾದ ಒಂದು ಕೃತಿ. 8ನೇ ಘಟಕ ಪ್ರೀತಿ ಇಲ್ಲದ ಮೇಲೆ. 9 ಧರ್ಮ ಬಲೆ ಬೀಸಿದಾಗ, ಸಾರಾ ಅಬೂಬಕರ್ ಅವರ ಸುಂದರವಾದ ಗದ್ಯ. ಪ್ರೀತಿ ಒಂದು ಕಲೆಯೇ, ಮೂಲ ಎರಿಕ್ ಫ್ರಾಮ್ ಅನ್ನುವಂಥವರು ಇದರ ಮೂಲ ಲೇಖಕರು. ಅನುವಾದಕರು KV ನಾರಾಯಣ್ ಮತ್ತು HS ರಾಘವೇಂದ್ರ ರಾವ್ ಅವರು ಇದನ್ನು ಅನುವಾದನೆ ಮಾಡಿ ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ನಂತರ 4ನೇ ಘಟಕ ಬಹುಶಿಸ್ತೀಯ ಅರಿವು. ಇಲ್ಲಿ GS ಆಮೂರ್ ಅವರು ಸಂಪಾದಿಸಿರುವ ಕುವೆಂಪು ಅವರ ಶೂದ್ರ ತಪಸ್ವಿ ನಾಟಕದ ವಿಮರ್ಶೆಯನ್ನು ಇಲ್ಲಿ ಇಟ್ಟಿದ್ದಾರೆ. GS ಆಮೂರ್ ಅವರು ಅದನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು. ಕೊನೆಯದಾಗಿ ಘಟಕ 5ರಲ್ಲಿ ಕೌಶಲ್ಯ ಕನ್ನಡ. ಇಲ್ಲಿ ವೇದಿಕೆ ಕಾರ್ಯಕ್ರಮದ ವಿಧಗಳು ಹಾಗೂ ಮಾತುಗಾರಿಕೆ ಕುರಿತಾಗಿ ಎಲ್ಲರಿಗೂ 2ನೇ ಸೆಮಿಸ್ಟರ್ಗೆ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯಾದ ಕೌಶಲ್ಯ ಕನ್ನಡ ಪಠ್ಯಾಂಶ ಇದೆ. ವಿದ್ಯಾರ್ಥಿಗಳು ತಯಾರು ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ. ಇಷ್ಟು ನಿಮ್ಮ 80 ಅಂಕಕ್ಕೆ ಇರತಕ್ಕಂಥ ಗದ್ಯ ಪದ್ಯಗಳ ಪಠ್ಯಾಂಶವನ್ನು ನೋಡಿದ್ದೀವಿ. ವಿದ್ಯಾರ್ಥಿಗಳೇ, ಮಾದರಿ ಪ್ರಶ್ನೆ ಪತ್ರಿಕೆ ಈ ಸೆಮಿಸ್ಟರ್ಗೆ ಹೇಗಿದೆ ಅನ್ನೋದನ್ನು ಇಲ್ಲಿ ಕೊಡ್ತಾ ಇದ್ದೇನೆ ನೋಡಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಇಡೀ ಪಠ್ಯಕ್ಕೆ ಅನ್ವಯಿಸಿದ, ಹಾಗಾದರೆ ಇಡೀ ಪಠ್ಯಕ್ಕೆ ಅನ್ವಯಿಸಿದ ಅಂತಂದರೆ ಘಟಕ 1, 2, 3, 4, 5 ಎಲ್ಲ ಘಟಕದ ಮೇಲೆ ಪ್ರಬಂಧ ಮಾದರಿಯ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 5ಕ್ಕೆ ನೀವು 3ಕ್ಕೆ ಮಾತ್ರ ಇಲ್ಲಿ ಉತ್ತರಿಸಬಹುದು. 10 × 3 ಒಟ್ಟು 30 ಅಂಕ. ಪ್ರಶ್ನೆ ಸಂಖ್ಯೆ 2, ಇದರಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಿರ್ತವೆ. ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಂತಂದರೆ ನೀವು ಕವಿ ಪರಿಚಯ ಆದಮೇಲೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ, ಇಲ್ಲ ಅಂತಂದರೆ ಗದ್ಯ ಪದ್ಯಗಳ ಸಂಕ್ಷಿಪ್ತ ಸಾರಾಂಶವನ್ನು ಕೇಳ್ತಾನೆ, ಇಲ್ಲ ಅಂತಂದರೆ ಸಂಭಾಷಣೆಯನ್ನು ಕೇಳ್ತಾನೆ, ಅಥವಾ ಆ ಪಠ್ಯ ಮತ್ತು ಆ ಗದ್ಯ ಪದ್ಯವನ್ನು ಅರ್ಥೈಸಿಕೊಂಡು ನೀವೆಷ್ಟು ತಿಳ್ಕೊಂಡಿದ್ದೀರಿ ಎನ್ನುವುದನ್ನು ಸಮರ್ಥಿಸಿರಿ, ಹೀಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ವಿಶೇಷತೆ ಅಂತಂದರೆ ಘಟಕ 1, 2, 3, 5 ಘಟಕದಲ್ಲಿ ಮಾತ್ರ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು ಬರ್ತವೆ. 4ನೇ ಘಟಕದಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆಗಳು ಬರೋದಿಲ್ಲ. 1ಕ್ಕೆ 5 ಅಂಕ, 5 × 4 ಒಟ್ಟು 20 ಅಂಕ. ಮುಂದೆ ಪ್ರಶ್ನೆ ಸಂಖ್ಯೆ 3ರಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಇದೆ.
5 ಪ್ರಶ್ನೆಗಳನ್ನು ಕೊಟ್ಟು 3ಕ್ಕೆ ಉತ್ತರಿಸಿ ಅಂತ ಹೇಳ್ತಾನೆ. 1ಕ್ಕೆ 5 ಅಂಕ, 5 ಇಂಟು 3 ಒಟ್ಟು 15 ಪ್ರಶ್ನೆಗಳು, ಅಂಕಗಳು. ಇಲ್ಲಿ ವಿಶೇಷತೆ ಅಂತಂದರೆ ಘಟಕ 1, 2 ಮತ್ತು 3ಕ್ಕೆ ಮಾತ್ರ ಸಂದರ್ಭ ಸಹಿತ ಅಥವಾ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಘಟಕ 4ರಲ್ಲಿ, ಘಟಕ 5ರಲ್ಲಿ ಯಾವುದೇ ರೀತಿಯಾದ ಸಂದರ್ಭದ ಪ್ರಶ್ನೆಗಳು ಬರೋದಿಲ್ಲ. ಇನ್ನು ಪ್ರಶ್ನೆ ಸಂಖ್ಯೆ 4, ಒಂದು ವಾಕ್ಯದ 15 ಪ್ರಶ್ನೆಗಳನ್ನು ಕೊಡ್ತಾನೆ. ಅವು ವಸ್ತುನಿಷ್ಠ ಪ್ರಶ್ನೆಗಳು. ಒಂದು ವಾಕ್ಯದ 15 ಪ್ರಶ್ನೆಗಳನ್ನು ಕೊಡ್ತಾನೆ. ಇಲ್ಲಿ ಒಟ್ಟು ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಿಸಬೇಕು. ಯಾವುದೇ ರೀತಿಯಾದ ಪ್ರಶ್ನೆಗಳು, ಹೆಚ್ಚುವರಿ ಪ್ರಶ್ನೆಗಳು ಇರುವುದಿಲ್ಲ. ಇದರ ವಿಶೇಷತೆ ಅಂತಂದರೆ ಎಲ್ಲ ಪ್ರಶ್ನೆಗಳನ್ನು 5 ಘಟಕದ ಮೇಲೆ ಕೇಳಿರ್ತಾನೆ. ಘಟಕ 1ರಿಂದ 5ನೇ ಘಟಕದವರೆಗೆ ಇಲ್ಲಿ ಪ್ರಶ್ನೆಗಳು ಬರ್ತವೆ. 1 ಇಂಟು 15 ಅಥವಾ 15 ಇಂಟು 1 ಒಟ್ಟು 15 ಅಂಕಗಳು. ಇಷ್ಟು ನಿಮಗೆ ಇರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ. ವಿಶೇಷ ಸೂಚನೆ ಏನಂತಂದರೆ 80 ಅಂಕಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಅಂಕಗಳನ್ನು ವಿಭಾಗಿಸಿದ್ದನ್ನು ನೋಡಿದ್ದೀವಿ. ಈಗ 20 ಅಂಕಗಳನ್ನು, ಆಂತರಿಕ ಅಂಕಗಳನ್ನು ಹೇಗೆ ವಿಭಾಗಿಸಿದ್ದಾರೆ ಅಥವಾ ಇಂಟರ್ನಲ್ ಮಾರ್ಕ್ಸ್ಗಳನ್ನು ಹೇಗೆ ಕೊಡ್ತಾರೆ ಅಂತಂದರೆ 10 ಅಂಕದ ಒಂದು ಆಂತರಿಕ ಪರೀಕ್ಷೆ ಅಥವಾ 5 ಅಂಕಗಳಿಗೆ ಸಂಬಂಧಿಸಿದ 2 ಆಂತರಿಕ ಪರೀಕ್ಷೆಗಳನ್ನು ನಡೆಸಿ ಇಂಟರ್ನಲ್ ಅಸೆಸ್ಮೆಂಟ್ 1, ಇಂಟರ್ನಲ್ ಅಸೆಸ್ಮೆಂಟ್ 2 ಅಂತ ಕರಿತೀವಲ್ಲ, IA1, IA2 ಅಂತ ಕರಿತೀವಲ್ಲ, ಹಾಗೆ ಒಂದೇ ಪರೀಕ್ಷೆಯನ್ನು ನೋಡಿ 10 ಅಂಕಕ್ಕೆ ಅದನ್ನು ನಾವು ಕನ್ವರ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ 2 ಟೆಸ್ಟನ್ನು ನಡೆಸಿ, 2 ಪರೀಕ್ಷೆಗಳನ್ನು ನಡೆಸಿ ಒಂದಕ್ಕೆ 5 ಅಂಕಗಳನ್ನು ವಿಭಾಗಿಸಿ ನೀವು ತೆಗೆದುಕೊಂಡಿರುವಂಥ ಒಟ್ಟು ಅಂಕಗಳು 5 ಅಂಕಕ್ಕೆ ಕನ್ವರ್ಟ್ ಆಗಿ ನಿಮಗೆ ಆ ಅಂಕಗಳು ಸಿಗ್ತವೆ. ಇನ್ನು 5 ಅಂಕ ನಿಮ್ಮ ನಿಯೋಜಿತ ಕಾರ್ಯಕ್ಕೆ ಇಟ್ಟಿದ್ದಾರೆ. ಇನ್ನು 5 ಅಂಕ ನಿಮ್ಮ ಹಾಜರಾತಿಗೆ, ಶೇಕಡ 75ರಷ್ಟು ನಿಮ್ಮ ಹಾಜರಾತಿ ಅಟೆಂಡೆನ್ಸ್ ಇದ್ದರೆ ನಿಮಗೆ ಈ 5 ಅಂಕಗಳು ಸಿಗ್ತವೆ. 5, 5, 10, 10, ಈ 10, 20 ಒಟ್ಟು 20 ಅಂಕಗಳು ನಿಮಗೆ ಇಂಟರ್ನಲ್ ಮಾರ್ಕ್ಸ್ಗಳಾಗಿವೆ. ವಿದ್ಯಾರ್ಥಿಗಳು ಇಷ್ಟು ಬೇಸಿಕ್ ತಯಾರಿಯನ್ನು ಮಾಡಿಕೊಂಡು, ಪಠ್ಯಾಂಶವನ್ನು ಇಟ್ಕೊಂಡು, ಪುಸ್ತಕವನ್ನು ಇಟ್ಕೊಂಡು ತಯಾರಿ ಮಾಡಿದ್ದೆ ಆದರೆ ಅಧಿಕವಾದ ಅಂಕಗಳನ್ನು ಅಥವಾ ಔಟ್ ಆಫ್ ಮಾರ್ಕ್ಸ್ಗಳನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ಮಾಹಿತಿಯನ್ನು ಆಲಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು. ಇಂತಿ BJ ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.